కంటెంట్ తీసుకునేది చాలా గ్రేట్. అది థ్యాంక్ యూ వెరీ మచ್ ಸರ್. ಎಲ್ರಿಗೂ ಹೇಳ್ಬೇಕಂದ್ರೆ ಎಲ್ಲರೂ ಒಬ್ಬೊಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊತಾರೆ, ಫಾಲೋ ಮಾಡ್ತಾರೆ. ನಾನೊಬ್ಬ ಡೈರೆಕ್ಟ್ರನ್ನ ತುಂಬ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಸ್ಕ್ರಿಪ್ಟ್ಗಳು ಅವರೇ ಇನ್ಸ್ಪಿರೇಷನ್ನು. ಅವರು ಕನ್ನಡ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಮಾಡ್ತಾರೆ. ಅವರು ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಅಂದರೆ ಯಾವ ಥರ ಟ್ವಿಸ್ಟ್ ಕೊಡ್ತಾರೆ ಅಂದರೆ ಶಾಕ್ ಆಗೋಗ್ಬಿಡುತ್ತೆ ನೋಡಿದ್ರೆ. ಬಟ್ ಆ ಟ್ವಿಸ್ಟಲ್ಲಿ ಲಾಜಿಕ್ ಇರುತ್ತೆ, ಹುಡುಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ ಟ್ವಿಸ್ಟ್ಗಳು. ಆ ಡೈರೆಕ್ಟ್ರ್ ಯಾರು ಅಂತ ನೀವು ಕಂಡುಹಿಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಉಪೇಂದ್ರ ನಿಂದಿರೋ ಡೈರೆಕ್ಟ್ರ್ ಯಾರು, ಇನ್ಸ್ಪಿರೇಷನ್ ಯಾರು ಅಂತ ನೀವು ಕಂಡುಹಿಡಿಬೇಕು ಆ ಡೈರೆಕ್ಟ್ರ್ ಯಾರು ಅಂತ. ಸೊ ಅದೇ ಥರ ಒಂದು ಇನ್ಸ್ಪಿರೇಷನ್ ಮಾಡಿ ಸಿನಿಮಾ ಯು ಐ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಬಂದು ಕೇಳ್ತು, ಏನೋ ಮಾಡ್ತೀನಿ ನಾನು ಬಂದಿದ್ದೀನಿ, ನೀನು ಒಬ್ಬ ಡೈರೆಕ್ಟ್ರನ್ನ ಫಾಲೋ ಮಾಡ್ತೀಯ, ಇನ್ಸ್ಪಿರೇಷನಲ್ಲಿ ಕೆಲಸ ಮಾಡ್ತೀಯ. ನಾನು ಸಾವಿರಾರು ಜನ ಡೈರೆಕ್ಟ್ರದ್ದು ಎಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ, 1 ಸೆಕೆಂಡಲ್ಲಿ ಟೆಕ್ಸ್ಟು ವೀಡಿಯೋ ಕೊಡ್ತೀನಿ, ಟೆಕ್ಸ್ಟು ಮೂವಿ ಕೊಡ್ತೀನಿ, ಏನು ಮಾಡ್ತೀಯ ಅಂತ ಕೇಳ್ತು. ನಿಮಗೆಲ್ಲ ಅರ್ಥ ಆಗಿರ್ಬೇಕು ಇವಾಗ ಹೆಂಗೆ ಬಂದಿದೆ ಅಂದರೆ ಕಾಂಪಿಟೇಟಿವ್ ಆಗಿ ಬಂದಿದೆ. ಬಟ್ ಇಲ್ಲೊಂದು UI ಅಂದರೆ ಏನಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಇದೆ. ಯು ಆ್ಯಂಡ್ ಐ ನಮ್ಮಿಬ್ಬರು ಇಂಟೆಲಿಜೆನ್ಸು, ಅದ್ರ ಮಧ್ಯೆ ಜೊತೆ ಹೆಂಗೆ ಕಾಂಪೀಟ್ ಮಾಡಬೇಕು ಅನ್ನೋದು ನಾವೆಲ್ಲ ಥಿಂಕ್ ಮಾಡಬೇಕು. ಆ ಡೈರೆಕ್ಟ್ರ್ ಯಾರು ಅಂತ ಗೊತ್ತಾದರೆ, ನಾನು ಕಾಪಿ ಮಾಡ್ತಿರೋ ಡೈರೆಕ್ಟ್ರು, ಇನ್ಸ್ಪೈರ್ ಆಗೋ ಡೈರೆಕ್ಟ್ರ್ ಅಂತ ಗೊತ್ತಾದರೆ ನಿಮ್ಗೆ ಅದು ಅರ್ಥ ಆಗ್ಬಿಡುತ್ತೆ. ಕೊನೆಯದಾಗಿ UI ಬಗ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ. UI ಅನ್ನೋ ಸಿನಿಮಾ ಒಂದು ಸಿಂಬಾಲಿಕ್ ಮೆಟಫರಿಕ್ ಡ್ರಾಮಾ.